ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವಾಗ ಟೈಮ್ ಬಂದು ಬೆಳಗ್ಗೆ 6:30 ಆಗಿದೆ. ನಾನು 6:30 ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಹಾಲೆಲ್ಲ ಕರೆದಾಯಿತು, ಹಸುಗಳಿಗೆ ತಿಂಡಿ ತಿನ್ಸಾಯಿತು. ಈಗ ಮೇಯೋದಕ್ಕೆ ಕಟ್ಟೋಕ್ಕೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಹಾಗೆಯೇ ನಮ್ಮ ಹಳ್ಳಿ ಕಡೆ ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಹೇಳಬೇಕು ಅಂದರೆ ಹಕ್ಕಿಗಳು ಶಬ್ದಗಳು ತುಂಬಾ ಕೇಳೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನಿಮಗೂ ವಿಡಿಯೋದಲ್ಲಿ ಕೇಳಿಸ್ತಾ ಇದೆ ಅನಿಸುತ್ತೆ. ಫ್ರೆಂಡ್ಸ್, ಹಾಗೆಯೇ ಹಸುಗಳನ್ನೆಲ್ಲ ಮೇಯೋದಕ್ಕೆ ಕಟ್ಬಿಟ್ಟು ಬಂದಾಯಿತು. ಇವಾಗ ಮನೇಲಿ ಕಸ ಗುಡಿಸ್ತಾ ಇದ್ದೆ. ಮನೆ ಒಳಗೆ ರಾತ್ರಿ 2 ದಿನದಲ್ಲಿ ಮಳೆ ಬಂದಿತ್ತು. ಹಾಗಾಗಿ ಮನೆ ತುಂಬ ಹಿತ್ತಲುಗಳು ಹಾರಿ ಒಳಗಡೆ ಕಿಟಕಿಲಾಸಿ ಒಳಗಡೆ ಎಲ್ಲ ಹಾರ್ಬಿಟ್ಟು ಬಂದಿದ್ದು. ತುಂಬಾ ಹುಳಗಳು ಬಿದ್ದಿದ್ದು. ಆಚೆ ಅಂತೂ ತುಂಬಾ ರಾಶಿ ಹುಳಗಳು. ಅಲ್ಲೇ ಇರ್ಬೇನೆ ಹತ್ಬಿಟ್ಟಿದ್ದು. ಹುಳಗಳು ತಿನ್ನೋದಕ್ಕೆ ಅಲ್ಲಿ ಕೆಂಪು ಇರುವೆ ಬರ್ತಾವಲ್ಲ, ಅವೇ ಹತ್ಬಿಟ್ಟಿದ್ದು ಅಲೆಯ. ಅದಕ್ಕೆ ನಾನು ಇವಾಗ ಕಸನೆಲ್ಲ ಗುಡಿಸ್ತಾ ಇದ್ದೆ. ಫ್ರೆಂಡ್ಸ್, ಹಾಗೆಯೇ ಮನೆ ಕ್ಲೀನ್ ಎಲ್ಲ ಮಾಡಾಯಿತು, ಕಸ ಎಲ್ಲ ಗುಡಿಸಾಯಿತು. ಇವಾಗ ಪಾತ್ರೆನ ತೊಳೆಯೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ನೈಟ್ ಪಾತ್ರೆಗಳು ಇಷ್ಟಿದ್ದು. ಇವಾಗ ಪಾತ್ರೆಗಳನ್ನೆಲ್ಲ ತೊಳೆದ್ಬಿಟ್ಟು ನಾನು ಬೆಳಗಿನ ತಿಂಡಿ ಮಾಡೋದಕ್ಕೆ ಹೋಗಬೇಕು. ಇವಾಗ ಬೇಗ ಬೇಗ ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ.
ಫ್ರೆಂಡ್ಸ್ ಹಾಗೇ ಪಾತ್ರೆ ಎಲ್ಲ ವಾಶ್ ಮಾಡಾಯಿತು. ಇವಾಗ ಮನೆ ಒಳಗೆ ತಗೊಂಬಂದು ಎಲ್ಲ ಜೋಡಿಸ್ತಾ ಇದ್ದೀನಿ. ಇವಾಗ ಜೋಡಿಸ್ಬಿಟ್ಟು ನಾನು ತಿಂಡಿಗೆ ರೆಡಿ ಮಾಡಬೇಕು. ಫ್ರೆಂಡ್ಸ್ ಹಾಗೇ ತಿಂಡಿಗೆ ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಹಾಗೇ ಈ ಕಡೆ ಆಲೂಗೆಡ್ಡೆನ ಬೇಯೋದಕ್ಕೆ ಇಟ್ಟಿದ್ದೀನಿ. ಅಷ್ಟರೊಳಗೆ ನಾನು ಪಲ್ಯ ಮಾಡೋದಕ್ಕೆ ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಎಲ್ಲನೂ ಕಟ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ಹಾಗೇ ಈ ಕಡೆ ಪಲ್ಯನೂ ಸಹ ರೆಡಿ ಆಗ್ತಾ ಇದೆ. ಈ ಕಡೆ ದೋಸೆನೂ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಹಾಗೇ ಇವಾಗ ತಿಂಡಿ ಎಲ್ಲ ಮಾಡಿ ಇವಾಗ ನಾನು ಆಡನ್ನ ಮೇಯ್ಸೋದಕ್ಕೆ ಬಂದಿದ್ದೀನಿ. ಹಾಗೆಯೇ ನೋಡಿ ಅಲ್ಲಿ ಆಲದ ಮರದಲ್ಲಿ ಸೊಪ್ಪನ್ನ ಸೆಂದಿದ್ದೀನಿ. ರೋಟಿ ಕಡ್ಡಿಲಿ ಇವಕ್ಕೆ ಜಂಬ ಜಾಸ್ತಿ ಸೊಪ್ಪು ತಿಂದನೇ ಇಲ್ಲಿ ಬಂದಿದ್ದೀವಿ ಮೇಯೋದಕ್ಕೆ. ಫ್ರೆಂಡ್ಸ್ ಹಾಗೆಯೇ ನಾನಿವಾಗ ಆಡು ಎಲ್ಲ ಮೇಯ್ಸ್ಕೊಂಬಂದು ಕಟ್ಬಿಟ್ಟು ಈಗ ಕರೆಂಟ್ ಬಂದಿತ್ತು. ಹೊಲದಲ್ಲಿ ನಾವು ಅಲಸಂದೆ ಕಾಳು ಹಾಕಿದ್ದು. ಬಿಸಿಲು ತುಂಬಾ ಇದೆ, ಅದಕ್ಕೆ ನಾನು ನೀರು ಹಾಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೆ. ಫ್ರೆಂಡ್ಸ್ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟದ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ನಮ್ಮಂಥ ಹಳ್ಳಿ ಹೆಣ್ಮಕ್ಳಿಗೂ ಸಹ ಸಪೋರ್ಟ್ ಮಾಡಿ. ಫ್ರೆಂಡ್ಸ್ ಆದ್ರೂ ತುಂಬಾ ಬಿಸಿಲಿತ್ತು. ಆ ಪೈಪು ಸಹ ಎಳೆಯೋಕ್ಕಾಗ್ತಾ ಇರಲಿಲ್ಲ ಬಿಸಿಲಲ್ಲಂತೂ. ಅದಂತೂ ಫುಲ್ಲು ಹಾರಡಾಗ್ಬಿಟ್ಟಿತ್ತು. ಎಳೆಯೋದಕ್ಕೆ ಆಗ್ತಾ ಇರಲಿಲ್ಲ. ಆಗಾದ್ರೂ ಬಿಡ್ತಾ ಇದ್ದೆ ನೀರನ್ನ. ಬೇಗ ಬೇಗ ಮುಗಿಸ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಜಲ್ದಿ ಫುಲ್ಲು ಬೇಗ ಎಳ್ಕೊಂಡು ಬಿಡ್ತಾ ಇದ್ದೆ.
ಫ್ರೆಂಡ್ಸ್ ಹಾಗೆಯೇ ನಮ್ಮ ಮನೆ ಹತ್ರ ಅಷ್ಟು ದೂರದಲ್ಲಿ ಒಂದು ಹಲಸಿನ ಮರ ಇದೆ. ನೋಡೋಣ, ಅಲ್ಲಿ ಒಂದೆರಡು ಹಲಸಿನಣ್ಣಿದ್ದು ಹಣ್ಣಾಗಿದೆ, ಹೋಗಿ ಕಿತ್ಕೊಂಡ್ಬಿಟ್ಟು ಬರ್ತೀನಿ. ಆ ಮರದ ಹತ್ರ ಇವಾಗ ಹೋಗ್ತೀನಿ. ನೀರೆಲ್ಲ ಬಿಟ್ಟಾಯಿತು ನೋಡಿ, ಫುಲ್ ಈ ರೀತಿ ಆಗಿದೆ. ನೋಡಿ, ಈ ರೀತಿ ಆಗಿದೆ, ಒಡೆದೋಗಿದೆ. ಕಡ್ಡಿ ತಗೊಂಡು ತಳ್ತೀನಿ, ಬಿದ್ದರೆ ತಗೊಂಡು ಹೋಗ್ತೀನಿ ಮನೆ ಹತ್ರ. ನೋಡಿ ಹೆಂಗಾಗಿದೆ. ಇಲ್ಲೊಂದಿದೆ. ಫ್ರೆಂಡ್ಸ್ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನು ಒಳಗಡೆ ಎಲ್ಲ ಕಾಯಿ ಥರನೇ ಇದೆ, ಹಣ್ಣು ಈ ಥರ ಆಗಿದೆಯಲ್ಲ. ಫುಲ್ ಒಡೆದೋಗಿದೆ. ಅಮ್ಮ, ಹಲಸಿನಕಾಯಿ ಬೀಳ್ಸೋಕೆ ಹೋಗಿ ಫೋನ್ನೇ ಬೀಳಿಸ್ದೆ. ಫ್ರೆಂಡ್ಸ್, ಅದು ಕಿತ್ತಾದ್ಮೇಲೆ ವಿಡಿಯೋ ಮಾಡ್ತೀನಿ ನಾನು. ನೋಡಿ, ಅಲ್ಲಿದೆ.